ಗದ್ದೆ ತೋಟ ನೀರಿಲ್ದೆ ಒಣಗ್ ಹೋಗ್ತಿರೋದು ಕಾಣಿಸ್ತಿಲ್ವೇನೋ ತಮ್ಮಣ್ಣಿ ನಿಂಗೆ? ಅಪ್ಪಯ್ಯ 2 ದಿನ ಏನೋ ಮೇನ್ ಲೈನ್ ರಿಪೇರಿ ಅಂತ ಕರೆಂಟ್ ಇಲ್ಲ. ಕರೆಂಟ್ ಇದ್ದಿದ್ರೆ ಹೊಳೆ ನೀರ್ ಕಟ್ಟಿ ಮೋಟ್ರಲ್ಲಾದ್ರೂ ಹಾರಿಸ್ತಿದ್ದೆ. 2 ದಿನ ನೀರ್ ಬಿಡ್ತಿದ್ರೆ ಹೆಂಗೋ? ಏನಾರು ಮಾಡಿ ಕಟ್ ಹಾಕಿ ತೋಡ್ ಮಾಡಿ ಗದ್ದೆಗಾದ್ರೂ ನೀರ್ ಬಿಡು. ಹೊಳೆಲ್ಲೂ ನೀರಿಲ್ಲ ಸುಬ್ಬಣ್ಣ, ಅದಕ್ಕೂ ಯಾರೋ ತಡೆ ಹಾಕೊಂಡಿದ್ದಾರೆ. ಅವರು ತುಂಬಿದ್ಮೇಲೆ ರಾತ್ರಿ ನೀರ್ ನಮಗೂ ಬರುತ್ತೆ. ರಾತ್ರಿ ನೀವು ಹೋಗಿ ತಡೆ ಹಾಕಿ ತುಂಬಿಸ್ಕೊಳ್ಳಿ. ರಾತ್ರಿಗ ಅಪ್ಪಯ್ಯ ಭೂತದ ಕೈಲಿ ಸಾಯ್ಲಿ ಅಂತೀರಾ? ನಿಮ್ಗೆ ನೆನ್ಪಿಲ್ವಾ ಸೀನು ಅಪ್ಪಯ್ಯನ ನೀರಲ್ಲಿ ಮುಳುಗಿಸಿ ಕೊಂದಂಗೆ ನಮಗೂ ಆಗ್ಲಿ ಅಂತಾನ ನಿಮ್ಮ ಆಸೆ? ಶೇ, ಅದೆಲ್ಲ ಸುಳ್ಳು. ಅವನಿಗೆ ನಿದ್ರೆಯಲ್ಲಿ ನಡ್ಕೊಂಡು ಹೋಗೋ ಕಾಯಿಲೆ. ಆ ದಿನ ನಿದ್ರೆಯಲ್ಲಿ ನಡ್ಕೊಂಡು ಹೋಗಿ ಗದ್ದೆಯಲ್ಲಿ ಹೋಗಿ ಮಲ್ಕೊಂಡ. ಊರವರಿಗೆ ಭೂತ ಹಿಡ್ಕೊಂಡು ಹೋಗಿತ್ತು ಅಂದ. ಎಲ್ಲ ಹುಚ್ಚ ಮುಂಡೆವು ಅವನು ಹೇಳಿದ್ದು ಸತ್ಯ ಅಂತ ನಂಬ್ದು. ಇಲ್ವೋ ತಮ್ಮಣ್ಣಿ, ನಿನ್ನ ಅಪ್ಪಯ್ಯನ ಮಾತು ನಂಬೇಡ. ನನ್ನ ಅಪ್ಪಯ್ಯನ ನಿಜವಾಗ್ಲೂ ಭೂತನೇ ಎತ್ಕೊಂಡು ಹೋಗಿತ್ತು ಮರಯ್ಯ. ಆವತ್ತಿಂದ ಯಾರು ಆ ಹೊಳೆ ಕಡೆ ನೀರು ಕಟ್ಟೋಕ್ಕೆ ಹೋಗ್ತಿಲ್ಲ ನೋಡು. ಅಪ್ಪ ಮಗ ಒಟ್ಟು ಸೇರಿ ಒಳ್ಳೆ ಉಪಾಯ ಮಾಡಿದ್ರಿ. ಭೂತ ಭೂತ ಅಂತ ಎಲ್ಲರನ್ನು ಹೆದರಿಸಿ ಅವ್ರು ಯಾರು ಆ ಕಡೆ ಬರ್ದಿರೋ ಹಂಗೆ ಮಾಡಿ ನೀವು ಅಪ್ಪ ಮಗ ನೀವೇ ನಿಮ್ಮ ಗದ್ದೆಗೆಲ್ಲ ನೀರು ಬಿಟ್ಕೊಳ್ಳಿ. ನನಗೇನು ಕಣ್ಣು ಹೊಟ್ಟಿ ಹೋಯ್ತಂತ ತಿಳ್ಕೊಂಡಿದ್ಯಾ? ಹೌದಾ ಸುಬ್ಬಣ್ಣ, ನೀವು ಹೇಳೋದು ಸತ್ಯನಾ? ಇಲ್ಲ ಇಲ್ಲ, ಬರೀ ಸುಳ್ಳ. ನೀವು ಅಪ್ಪ ಮಗ ರಾತ್ರಿ ಹೋಗಿ ನೀರು ಬಿಡೋದನ್ನ ನಾನೇ ನೋಡಿದ್ದೆ. ಸುಳ್ಳು ಅನ್ಬೇಡ, ಗೊತ್ತಾಯ್ತಾ? ಅಯ್ಯೋ ಸೀನಾ, ನೀನ್ ಹಿಂಗ್ ಮಾಡೋದೇನೋ? ನಾವಿವತ್ತು ರಾತ್ರಿ ನೀರು ಬಿಡೋಕೆ ಹೋಗ್ತೀವಪ್ಪ. ಹೌದೌದು, ಮೊದಲು ನಾನು ಹೋಗ್ತೀನಿ. ನಾನು 3 ಗಂಟೆಗೆ ಹೋಗ್ತೀನಿ. ಬೇಕಾದ್ರೆ ನೀವು 4 ಗಂಟೆಗೆ ಬನ್ನಿ. ಸರಿ ಮರಯ್ಯ, ನೀನು 3 ಗಂಟೆಗೆ ಹೋಗಿರು, ನಾವು 4 ಗಂಟೆಗೆ ಬರ್ತೋ. ಅಷ್ಟು ರಾತ್ರಿಗೆ ಯಾರು ಹೇಳ್ತಾರ? ಅಪ್ಪ ಅಪ್ಪ, ನಾವು ನಿಮ್ಮ ಜೊತೆ ನೀರು ಬಿಡೋಕೆ ಬರಲ್ಲ. ಏನು ಮಾಡೋದು ಹೇಳಿ ನಿನ್ನ? ನಾವೇನಲ್ಲಿ ಗೋರಿ ಬಜ್ಜಿ ತಿನ್ನೋಕೆ ಹೋಗ್ತಿದ್ದೀವೇನೋ? ನೀನು ಬರೋಕೆ ಸುಮ್ಮನೆ ಬಿದ್ಕೊ ಮನೇಲಿ. ಅಪ್ಪು, ನೀ ಸುಮ್ಮನಿರೋ. ಇವರೆಲ್ಲ ಹೋದ್ಮೇಲೆ ನಾವು ಎದ್ದು ಇವ್ರ ಹಿಂದೆ ಹೋದ್ರಾಯ್ತು. ಹ್ಞೂ ಕಣ ಅಪ್ಪು, ಈಗ ಏನು ಅನ್ನಕ್ಕೆ ಹೋಗ್ಬೇಡ. ತಮ್ಮಣ್ಣಿ ಮಾಮ ಬೈಯುತ್ತೆ. ನಾವು ಇವ್ರ ಹಿಂದೆ 4 ಗಂಟೆಗೆ ನೀರು ಬಿಡೋದು ನೋಡಕ್ ಹೋಗೋಣ, ಮಜಾ ಆಗತ್ತೆ. ಅಲ್ಲೋ ಶ್ಯಾಮ, ನಿಲ್ಲ ಸ್ವಲ್ಪ. ಯಾಕೋ, ಏನಾಯ್ತು? ನನ್ನ ಮಾತು ಕೇಳು. ನಾವಿಬ್ರು ರಾತ್ರಿ 2 ಗಂಟೆಗೆ ಹೋಗಿ ನೀರು ಬಿಡುವ. ಆಮೇಲೆ 3 ರಿಂದ 4 ಗಂಟೆಗೆ ಸೀನು ಬಿಟ್ಕೊಳ್ಳಿ. ಆಮೇಲೆ ಮತ್ತೆ 4 ಗಂಟೆಗೆ ನಾವು ನೀರು ಬಿಡುವ. ಇಲ್ದಿದ್ರೆ ನಮಗೆ ನೀರು ಸಾಕಾಗಲ್ಲ. ಹಾಗೆ ಮಾಡುವ. ಆದರೆ 2 ಗಂಟೆಗೆ ನನಗೆ ಹೇಳೋಕ್ಕಾಗತ್ತ ಮರಯ್ಯ? ನಾನೇ ನಿನ್ನ ಹೇಳ್ತೀನೋ. ನೀನು ನಿಧಾನಕ್ಕೆ ಕಿಟಕಿಯಿಂದ ನನ್ನ ಕರಿ. ಎಲ್ಲಾದರೂ ಆ ಸೀನು ಕೇಳಿಸ್ಕೊಂಡ್ರೆ ಕಷ್ಟ. ಸರಿ, ಈ ಬೇಗ ಕೆಲಸ ಮುಗಿಸಿ ಮಲ್ಗುವ ನಡಿ. ಮಲ್ಗೆ ಇರ್ತೀಯೇನೋ? ನಡಿ ಬೇಗ, ನೀರ್ ಬಿಡೋಕ್ ನಡಿ. ತಮ್ಮಣ್ಣಯ್ಯ, ಟಾರ್ಚ್ ಹಾರ ಹಿಡ್ಕೊ ಬರ್ತೆ ಇರು. ನನ್ನ ಕರ್ದು ಎಲ್ಲಿ ಹೋದ ಇವ? ತಮ್ಮಣ್ಣಿ, ನನ್ನ ಕರ್ದು ಒಬ್ಬನೇ ಯಾಕೋ ಓಡ್ತೀಯ? ನಾನು ಬರ್ತಿ ಇರೋ, ಒಟ್ಟಿಗೆ ಹೋಗುವ. ತಮ್ಮಣ್ಣಿ, ನೀ ನೀರನ್ನ ನಿನ್ ಗದ್ದೆ ನಾನು ನನ್ನ ಗದ್ದೆಗೆ ಹರಿಸ್ಕೊಳ್ತೆ. ಎಷ್ಟು ಮಳೆ ಬಂದ್ರು ಇದು ನೀರಿನ ತಾಪತ್ರಯ ಮರಯ್ಯ. ಅದ್ರಲ್ಲೂ ಕರೆಂಟ್ ರಗಳೆ ಇಲ್ದಿದ್ರೆ ಮೋಟ್ರ್ ಹೆಂಗಾದ್ರೂ ಹಾರಿಸ್ಕೊಳ್ಳಕ್ಕಿತ್ತು. ಈ ಕರೆಂಟ್ ನಾಳೆ ಬರುತ್ತೇನೋ? ಬೇಗ ಕಟ್ಕೊ. ಆ ಸೀನು ಬರೋಕ್ಕೂ ಮುಂಚೆ ನೀರು ಬಿಟ್ಕೊಂಡು ಕಟ್ಟೆ ಕಟ್ಟಿ ಎಲ್ಲಾರು ಹೋಗಿ ಕೂತ್ಕೊಳ್ಳುವ. ಎಂತದು ತಮ್ಮಣಿ, ನನ್ನ ಮಾತಿಗೆಲ್ಲ ಬರೀ ಹ್ಞೂ ಅಂತೀಯಲ್ಲ, ಬಾಯಲ್ಲೇನ ಲಾಡಿಟ್ಕೊಂಡಿದ್ಯಾನ? ಏನಾರು ಮಾತಾಡೋಕ್ಕಾಗ್ದೇನೋ ನಿಂಗೆ? ಬರೀ ಆಗ್ಲಿಂದ ಹ್ಞೂ ಅಂತೀಯಲ್ಲ. ನೀರು ಬಿಟ್ಕೊಂಡ್ಯಾ? ಇಲ್ಲ ಅದು ಹ್ಞೂ ಅಂತ ಅಲ್ಲೇ ನಿದ್ರೆ ಮಾಡ್ದ್ಯಾ? ಎಂತ ಮಾಡ್ತೀಯ ತಮ್ಮಣಿ? ಬರೀ ಕಡಿತೀಯಲ್ಲ ಆಗ್ಲಿಂದ. ಒಂದು ಹಾರೆ ಮಣ್ಣಿಲ್ಲ, ಒಂದು ಪಸೆ ನೀರಿಲ್ಲ. ಏನಾಯ್ತು ಇವನಿಗೆ? ತಮ್ಮಣಿಯ ಅಲ್ಲ, ಸೀನು ಅಪ್ಪಯ್ಯ ಹೇಳ್ದಂಗೆ ಭೂತನ. ಬರೀ ಆಗ್ಲಿಂದ ಹ್ಞೂ ಅಂತ ನೀರೇನು ಅತಪತ ಇಲ್ಲ. ಹಲೋ
ಹಲೋ, ಯಾರು? ರತ್ನ, ನಾನು ಶ್ಯಾಮು. ತಮ್ಮಣ್ಣಿ ಫೋನನ್ನ ಮನೆಯಲ್ಲೇ ಇಟ್ಟು ಬನ್ನ. ಫೋನಾ? ಯಾಕಣ್ಣ? ನಾನು ಅವನು ಗದ್ದೆ ನೀರು ಬಿಡೋಕ್ ಬಂತಲ್ಲ, ಫೋನ್ ಬಿಟ್ಟು ಬನ್ನ ಅಂತ ಕಂಡೆ. ಗದ್ದೆಗ? ಇಲ್ಲಪ್ಪ, ಅವ್ರು ಇಲ್ಲೇ ಮಲ್ಗೆ ಇದ್ದಾರಲ್ಲ. ಹಂಗಾದ್ರೆ ಇಲ್ಲಿರೋದು ಯಾರು? ಹಲೋ ಹಲೋ, ಯಾರು ಯಾರು? ನೀ ತಮ್ಮಣ್ಣಿ ರೂಪದಲ್ಲಿ ಯಾರು? ಅಪ್ಪು, ಖುಷಿ. ಈ ಅಪ್ಪು, ನಮ್ಮನೇಲಿ ಅಪ್ಪಯ್ಯ ನೀರ್ ಬಿಡಕ್ ಹೋಗಾಯ್ತು. ನಡಿಯೋ, ನಾವು ಹೋಗಿ ನೀರ್ ಬಿಡೋದ್ ನೋಡುವ. ಏನು ಬೇಡ, ಸೀದಾ ನಿಮ್ ಮನೆಗೆ ಹೋಗು. ಯಾಕಿಷ್ಟು ರಾತ್ರಿಗೆ ಇಲ್ಲಿ ಬಂದೆ? ಈ ಮಕ್ಕಳಿಗೆ ಹೆದರಿಕೆ ಅನ್ನೋದಿಲ್ಲ. ಇಷ್ಟು ರಾತ್ರಿಗೂ ಒಬ್ರೊಬ್ರೆ ತಿರುಗಾಡ್ತವೆ. ಈ ಶ್ಯಾಮು ಯಾರ ಜೊತೆ ಹೋದ? ಒಬ್ನೇ ಹೋದ್ನ? ನೋಡ್ಕೊ ಬರ್ತೆ. ಲೋ ಸೀನು, ಕಿಟ್ಟ, ಬೇಗ ಬಂದ್ರು, ಗದ್ದೆಗೆ ಹೋಗುವ. ನಾನು ಭೂತ ಇದಿ ಅಂತ ಹೇಳಿದ್ರೆ ಸುಳ್ಳಂದ್ರಿ ಅಲ್ಲ, ಈಗ ಗೊತ್ತಾಗತ್ ನೋಡಿ ನಿಮ್ಗೆ. ಮನೆಗೆ ಯಾಕೆ ಹೋಗ್ಲಿ ನಾನು? ಏನಾಯ್ತು ಈ ಅಂಕಲ್ಗೆ? ಯಾಕೆ ಹಿಂಗೆಲ್ರನ್ನ ಕರ್ಕೊಂಡು ಓಡ್ತಿದ್ದಾರೆ? ಲೋ ರಾಜು, ನಿನ್ನ ಅಪ್ಪಯ್ಯನ ಭೂತ ಎತ್ಕೊಂಡು ಹೋಯ್ತಂತು. ನಡಿಯೋ, ನೋಡ್ಕೊಂಡು ಬರೋಣ, ನಡಿ. ನನ್ನ ಅಪ್ಪನ ಭೂತ ಎತ್ಕೊಂಡೋಯ್ತಾ? ಏನು ಆಗಲ್ಲ, ಹೆದರಬೇಡ, ನಡಿ. ಶಾಮು, ಲೋ ಶಾಮು, ಏನಾಯ್ತು? ಇಲ್ಲಿ ಯಾಕೆ ದರ ಬಡ್ದವನಂತೆ ನಿಂತಿದ್ಯಾ? ಭೂತ ಭೂತ, ಅಲ್ಲಾಡು ಗದ್ದೆ ತುದಿಲಿ. ಎಲ್ರು ಓಡಿ, ಊರು ನಮ್ಮನ್ನೆಲ್ಲ ಕೊಂದು ಬಿಡುತ್ತೆ, ಓಡಿ ಇಲ್ಲಿಂದ. ನೋಡಿಗ, ನಾ ಹೇಳಿದ್ರೆ ಯಾರು ಕೇಳಲಿಲ್ಲ. ಮಕ್ಕಳು ಮರಿಯೆಲ್ಲ ಸಿಕ್ಕಿಬಿಟ್ಟು ನೋಡ್ತಿಕ. ಲೋ ಮಕ್ಕಳ, ಇಲ್ಲಿಗೂ ನಮ್ ಹಿಂದೆ ಯಾಕೆ ಬಂದ್ರು? ಮನೆಗೆ ಹೋದ್ಮೇಲೆ ಮಾಡ್ತೀನಿ ನೋಡಿ ನಿಮ್ಗೆ. ಅಪ್ಪ, ಸುಮ್ಮನಿರು, ಬದುಕುಳಿದ್ರೆ ಹೊಡೆ. ಈಗ ಸುಮ್ಮನೆ ಕೂತ್ಕೋ, ಭೂತದ ಕೈಗೆ ಸಿಕ್ಬಿಡ್ಬೇಡ. ಲೋ, ಹೇಳೋ ಇಲ್ಲಿಂದ. ಸುಮ್ಮನಿರೋ, ಬಾಯಿ ಮುಚ್ಕೊಂಡು ಕೂತ್ಕೋ. ಏ, ನನ್ನ ಮೇಲಿಂದ ಹೇಳೋ, ನನಗೆ ಸ್ವಲ್ಪನೂ ಗಾಳಿ ಬರ್ತಿಲ್ಲ. ಜೀವ ಉಳಿಲಿ ಅಂತ ಆ ಭೂತದಿಂದ ಹೊಕ್ಕೊಂಡು ಕೂತ್ರೆ ಗಾಳಿ ಬೀಸ್ಬೇಕೇನೋ ನಿಂಗೆ? ಲೋ ಲೋ ಲೋ, ನಾನು ಭೂತ ಕಣೋ, ನೀ ನನ್ನ ಸಮಾಧಿ ಮೇಲೆ ಕೂತಿದ್ಯಾ? ಅಯ್ಯಯ್ಯೋ, ಇಲ್ಲೂ ಭೂತ ಕಂಡ್ರೋ, ಓಡಿ. ಅಯ್ಯಯ್ಯೋ, ಸತ್ತೆ. ಇವತ್ತಿ ಸೀನುನು ಇನ್ನೊಂದು ಭೂತ ಆಗ್ಬಿಡ್ತಾನೇನೋ, ಸಿಕ್ಬಿದ್ದ. ಅಪ್ಪು, ಖುಷಿ, ಅಪ್ಪನೂ ಸಿಕ್ಬಿತ್ತು. ನಾವೆಲ್ಲರೂ ಇವತ್ತು ಸಾಯ್ತೀವಿ ಕಂಡ್ರೆ ಮುಗೀತು ನಮ್ ಕತೆ. ಬಂದ್ರು, ಯಾರು ಬಂದ್ರು? ನನ್ನ ಭೂತದಿಂದ ಕಾಪಾಡ್ರು. ನಿಮ್ಮ ವಾಲಿ ಕಳಿಯ ಒಳ್ಳೆ ಕೂತು ಏನ್ರು ನೋಡ್ತೀರಾ? ಹಿಡ್ಕೊಳ್ರು ಇದನ್ನ. ನಿಲ್ಲಿ ಅಂಕಲ್, ಹೆದರಬೇಡಿ. ಆ ಭೂತ ಏನೋ ಹೇಳಕ್ ನೋಡ್ತಿದೆ ನಿಮ್ಗೆ. ಹೌದು, ಕೊಲ್ಲೋದಾದ್ರೆ ಆಗ್ಲೇ ಕುಂತಿತ್ತು. ಏನು ಮಾಡ್ದೆ ಸುಮ್ಮನೆ ನಿಂತಿದೆ ಅಂದ್ರೆ ಅದಕ್ಕೇನೋ ಹೇಳೋಕಿರ್ಬೇಕು. ಹೌದನ್ಸುತ್ತೆ, ಇದು ಒಳ್ಳೆ ಭೂತನೇನು. ಇವನೊಬ್ಬ, ಭೂತದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೇನೋ ತಮ್ಮಣ್ಣಿ. ಎಲ್ಲ ಒಂದೇ, ಎಲ್ರೂ ಒಟ್ಟಿಗೆ ಸಿಗ್ಲಿ ಅಂತ ಕಾಯ್ತಿದೆ. ನೋಡಿಗ ಏನ್ ಮಾಡುತ್ತಂತ ನೋಡು. ಇಲ್ಲ, ಇದು ಒಳ್ಳೆ ಭೂತನೇ. ನಾನೇ ಹೋಗಿ ನೋಡ್ತೀನಿ. ಬೇಡ್ವೋ, ವಾಪಸ್ ಬಾ. ಅಂಕಲ್ ಹೇಳ್ದಂಗೆ ಏನಂತ ಗೊತ್ತಿಲ್ವೋ? ಬೇಡ ಕಣೋ ಅಪ್ಪು. ಅಯ್ಯೋ, ಇವತ್ ನನ್ ಕತೆ ಮುಗೀತು. ನನ್ನ ಹಳೆ ಲುಂಗಿ ಒಳಗೆ 50,000 ಬಚ್ಚಿಟ್ಟಿದ್ದೀನಿ. ನನ್ನ ಹೆಂಡತಿಗೆ ಗೊತ್ತಿಲ್ಲ, ಅವಳಿಗೆ ಹೇಳೋ ಮಗ ಅಪ್ಪು. ಅಯ್ಯೋ, ಇರಿ ಅಂಕಲ್, ಏನು ಮಾಡ್ತಿಲ್ವಲ್ಲ ಈ ಭೂತ? ಸುಮ್ಮನೆ ನಿಂತಿದೆ, ನೀವು ಸ್ವಲ್ಪ ಇರಿ. ಓ ಭೂತ, ಭೂತ ಅಂಕಲ್, ನಿಮ್ಗೇನು ಹೇಳ್ಬೇಕಾ? ಹೇಳು, ನಾವು ಕೇಳ್ತೀವಿ. ಮುಕ್ತಿ, ನನಗೆ ಮುಕ್ತಿ ಕೊಡಿ. ಮುಕ್ತಿನಾ? ಅವಳದ್ದು ಮೊನ್ನೆಷ್ಟೇ ಮದುವೆಯಾಗಿ ಗಂಡನ ಮನೆಗೆ ಹೋಗಾಯ್ತು. ಮುಕ್ತಿ, ನನ್ನ ಆತ್ಮಕ್ಕೆ ಮುಕ್ತಿ ಕೊಡಿ. ತುಂಬ ವರ್ಷದಿಂದ ಪಿಸಾಚಿಯಾಗಿ ಒದ್ದಾಡ್ತಿದ್ದೀನಿ. ನಾನೊಬ್ಬ ಹಾವಾಡಿಗ. ನಿಮ್ಮೂರವರೊಬ್ಬರ ಮನೆಯಿಂದ ಹಾವು ಹಿಡಿಯುವಾಗ ಹಾವು ಕಚ್ಚಿ ಸತ್ತೋದೆ. ಅವ್ರು ನನ್ನ ಶರೀರನ ಸುಡದೆ ಯಾರಿಗೂ ಗೊತ್ತಾಗ್ದಂಗೆ ಹುಗ್ದು ಹಾಕಿದ್ರು. ನನ್ನ ಯಾವ ಕಾರ್ಯನೂ ಮಾಡದೆ ಈ ರೀತಿ ಪ್ರೇತಾತ್ಮ ಆಗಿ ಒದ್ದಾಡೋ ಹಂಗೆ ಮಾಡಿಬಿಟ್ರು. ಎಷ್ಟೋ ಜನರಿಗೆ ಹೇಳೋಕೆ ಹೋದೆ, ಆದರೆ ಅವ್ರಿಗೆ ಅರ್ಥ ಆಗಲಿಲ್ಲ. ನನ್ನ ನೋಡಿ ಹೆದರಿ ಸತ್ರು. ಆದರೆ ಈ ಮಗು ಹೆದರ್ದೆ ನನ್ನ ಅರ್ಥ ಮಾಡ್ಕೊಂತು. ನನಗೆ ಮುಕ್ತಿ ಕೊಡಿ, ಮುಕ್ತಿ ಕೊಡಿ.
ಸರಿ ಸರಿ, ಅರ್ಥ ಆಯ್ತು. ನಾವೆಲ್ಲ ಸೇರಿ ನಿನಗೆ ಮುಕ್ತಿ ಕೊಡ್ತೀವಿ. ಇನ್ಯಾರಿಗೂ ತೊಂದರೆ ಕೊಡದೆ ಇಲ್ಲಿಂದ ಮುಕ್ತ ಆಗು. ಅಂತೂ ಒಳ್ಳೇದಾಯ್ತು. ಕರೆಂಟ್ ಇಲ್ದೆ ಗದ್ದೆಗೆಲ್ಲ ನೀರ್ ಹಾರಿಸೋದ್ರೊಳಗೆ ಒಂದೊಳ್ಳೆ ಕೆಲಸ ಆಯ್ತು. ಪ್ರೇತಕ್ಕೆ ಮುಕ್ತಿ ಸಿಕ್ತು. ಲೋ ಅಪ್ಪು, ಎಲ್ಲಿ ಮುಕ್ತಿ ಸಿಕ್ತೋ ಅಲ್ಲಿ ನೋಡು, ಭೂತ ಬಂತು, ಭೂತ ಎಲ್ಲ ಮುಡಿ. ಚಾನಲ್ ಕಮೆಂಟು ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.